ರಾಹುಲ್ ಗಾಂಧಿ ಅವರು ವಯನಾಡಿಗೂ ಸಂಬಂಧ ಏನು? ಇಂದಿರಾ ಗಾಂಧಿ ಮೇಡಮ್ ಅವ್ರಿಗೂ ಚಿಕ್ಕಮಗಳೂರಿಗೂ ಸಂಬಂಧ ಏನು? ಸೋನಿಯಾ ಗಾಂಧಿ ಅವ್ರಿಗೂ ಬಳ್ಳಾರಿಗೂ ಸಂಬಂಧ ಏನು? ಅದು ಬೇಡಪ್ಪ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ಬಿಟ್ಬಿಟ್ಟು ಹೋಗಿ ಬಾದಾಮಿಯಲ್ಲಿ ನಿಲ್ತೀರಿ, ಸಂಬಂಧ ಏನು? ಡೆಲ್ಲಿನ ಕರ್ಕೊಂಡ್ಬಂದಿದ್ದು ರಾಜ್ಯಸಭೆ ಮಾಡಿದ್ರಲ್ಲ, ಸಂಬಂಧ ಏನು? ದೇವೇಗೌಡರು ಕುಮಾರಣ್ಣ ಅವರು ಜೀವ ತೆತ್ತಿದ್ದಾರೆ ಈ ಜಿಲ್ಲೆ ಕಾವೇರಿ ಬೇಸಿನ್ ವಿಚಾರದಲ್ಲಿ. ಅವ್ರು ಸ್ವಂತ ಬದುಕು ಮಾಡ್ತಾ ಇದ್ರು, ಫಿಲಂ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ಕೊಂಡ್ಬಂದು ಶಿವಾನಂದ ಅವರದೇ ಪಾರ್ಟಿ ಲೀಡರ್ ಶಿವಾನಂದನ ಕೇಳಿ, ಅವತ್ತು ಯಾವ ಲಾರಿಗೆ ಆ ಫಿಲಂ ಆಫೀಸಿಂದ ದುಡ್ಡು ತುಂಬಿಸಿದ್ರು ಸ್ಟ್ರೈಕ್ಗೆ, ಕೇಳಿ. ಗೌರವ ಬೇಕು. ಈ ಜಿಲ್ಲೆನಲ್ಲಿ ಎಷ್ಟು ರೈತರ ಸಾಲ ಮನ್ನಾ ಮಾಡಿದ್ರು, ಎಷ್ಟು ಯಾರು ಬಂದಿದ್ರು ಸಮಯ ಅವತ್ತು 180 ಜನ ಸತ್ರಲ್ಲ ಅವತ್ತು ರೈತರು ಸಾಲ ಮಾಡ್ಕೊಂಬಂದು ಪ್ರತಿ ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡಿದ್ರಲ್ಲ, ಎಲ್ಲೋಗಿದ್ರು ಅವತ್ತು? ಎಲ್ಲ ಮಾತಾಡೋಕೆ ಬಂದರೆ ಮಾತಾಡ್ತೀವಿ ನಾವು, ಇವೆಲ್ಲ ಬೇಡ. ಗೌರವ ಚುನಾವಣೆ ಮಾಡಬೇಕು, ಚುನಾವಣೆ ಮಾಡಿ, ಜನ ತೀರ್ಮಾನ ಮಾಡ್ತಾರೆ. ಇವೆಲ್ಲ ಯಾಕೆ? ನಾವು ಯಾರು ಹೇಳಿದ್ರು ನಿಮ್ಗೆ? ನನಗೆ ಕೇಳಿ ಸರ್, ಒಂದು ನಿಮಿಷ ಸರ್. ಕಳೆದ 3 ತಿಂಗಳಿಂದ ನನ್ನನ್ನು, ಸುರೇಶ್ ಗೌಡ್ರನ್ನ, ವಿಶೇಷವಾಗಿ ತಮ್ಮಣ್ಣವ್ರನ್ನ, ನೀವು 3 ಜನದಲ್ಲಿ ಯಾರು ಆಗಿ ಅಂತ ಕನ್ವಿನ್ಸ್ ಮಾಡಕ್ಕೆ ಬಂದರು. ನಾವು ಆನ್ಲೈನ್ ರೆಸಲ್ಯೂಷನ್ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಕಳೆದ ಬಾರಿ ನಿಖಿಲ್ ಅವರು ಸೋತಿದ್ದಾರೆ, ನಾವು ಮುಯಿ ತೀರಿಸ್ಕೋಬೇಕು, ದಯಮಾಡಿ ಕಳಿಸ್ಕೊಡಿ ಅಂತೇಳಿ. ನಿಖಿಲ್ ಅವರು ಹರಗೀಶ ಒಪ್ಪಲಿಲ್ಲ. ಕೇಳಿ ಸರ್, ಒಂದು ನಿಮಿಷ. ಕುಮಾರಣ್ಣವರು ಅವತ್ತು ಇಲ್ಲಿಗೆ ಆಕ್ಚುಲಿ ಬಂದಿದ್ರು, ಅವತ್ತು ಅಭ್ಯರ್ಥಿನ ಅನೌನ್ಸ್ ಮಾಡಬೇಕು ಅಂತೇಳಿ. ಅವತ್ತು ಎಲ್ಲ ನಮ್ಮ ಪಕ್ಷದ ಯುವ ಮುಖಂಡರುಗಳು ಒಂಥರ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ನ್ಯೂಸೆನ್ಸ್ ಆದದ್ದು ಅಂತೇಳಿ ಹೋದ್ಮೇಲೆ ನಾವೆಲ್ಲರೂ ಹೋಗಿ ಯಾವುದೇ ಕಾರಣಕ್ಕೂ ಜನಾಭಿಪ್ರಾಯ ಹೆಂಗಿದೆ ನೀವು ಆಗಬೇಕು ಅಂತ ಒತ್ತಾಯದ ಮೇಲೆ ಅವ್ರು ನಾನು ಆಪರೇಷನ್ ಮಾಡಿಸ್ಕೊಂಬಂದು ಯಾವುದೂ ಹೇಳ್ತೀನಿ ಅಂತ ಹೋದಂಥದ್ದು. ನಾವ್ಯಾರೂ ಆಕಾಂಕ್ಷಿತರಾಗಿರಲಿಲ್ಲ. ಒಂದು ಲೈನ್ ರೆಜುಲೇಷನ್ ಮಾಡಿ ನಾವು ನೀವಾಗಬೇಕಿಲ್ಲ ನಿಖಿಲ್ ಅವ್ರು ಆಗಬೇಕು ಅಂತ ಮಾಡಿಸ್ ಕಳಿಸಿದ್ದಂಥದ್ದು. ತಿರ್ಗಾ ಒಂದು ನಿಮಿಷ ಕೇಳಬೇಕು ಸರ್. ನಾನು ಹೋಗಿ ಏನ್ರಿ ಮಾಡ್ತಿದ್ದೆ? ನಾನೇ ಒಬ್ಬ ಲೋಕಸಭಾ ಸದಸ್ಯನ ಕೆಲಸ ಮಾಡಿರುವಂಥದ್ದು. ಇವತ್ತು ದೇವೇಗೌಡರು ಇರ್ತಕ್ಕಂಥ, ಮೋದಿಯವ್ರ ಜೊತೆ ಇರ್ತಕ್ಕಂಥ ನಿಕಟ ಸಂಪರ್ಕ, ಇವತ್ತು ಅವರೇ BJP ರಾಷ್ಟ್ರ ಮಟ್ಟದ ನಾಯಕರು ಹಲವಾರು ಬಾರಿ ಕರೆದು ನಮ್ಮ ಜೊತೆ ನೀವು ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತೇನು ಮೇಕೆದಾಟಿಗೆ ತಮಿಳುನಾಡಿನವರು ಚುನಾವಣೆಯ ಪ್ರಣಾಳಿಕೆಯಲ್ಲಿ ಹಾಕೊಂಡು ಕೂತವ್ರೆ. ಇಂಡಿಯಾ ಬಂದರೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಒಂದಲ್ಲ 4 ಬಾರಿ ಈಗಾಗಲೇ ಪ್ರಧಾನಮಂತ್ರಿಗಳ ಜೊತೆ ದೇವೇಗೌಡರು ಇದ್ರ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಈ ಲೋಕಸಭಾ ಚುನಾವಣೆ ಮುಗಿಯೋ ತನಕ ಗೌಡ್ರೆ ಅದ್ರ ಸಬ್ಜೆಕ್ಟ್ ಎತ್ಬೇಡಿ. ಚುನಾವಣೆ ಮುಗಿದು ಹೊಸ ಸರ್ಕಾರ ಬಂದ ತಕ್ಷಣ ಇದಕ್ಕೆ ಅಂತಿಮವಾದಂಥ ನಿಮ್ಮ ಲೀಡರ್ಶಿಪ್ಪಲ್ಲೇ ಒಂದು ತೆರೆ ಎಳೆಯೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಕುಮಾರಣ್ಣ ಅಂತವರು ಈ ಲೋಕಸಭಾ ಕ್ಷೇತ್ರದಿಂದ, ಮಂಡ್ಯದಿಂದ ಕಾವೇರಿ ಬೇಸಿನ್ ಪರವಾಗಿ ಗೆದ್ದೋದ್ರೆ ನಮ್ಗೆ ಆಗಿರ್ತಕ್ಕಂಥ ಎಲ್ಲ ಅನ್ಯಾಯವನ್ನು ಸರಿಪಡಿಸುವಂಥ ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲೇ ನಾವೆಲ್ಲ ಒತ್ತಾಯ ಮಾಡಿ ಅವ್ರು ಕರ್ಕೊಂಡ್ಬಂದು ಅರ್ಜಿ ಹಾಕ್ಸಿರುವಂಥದ್ದು. ಇನ್ನೊಬ್ಬ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಲಿಕ್ಕೆ ಹೋಗ್ಬೇಕಿತ್ತ ಲೋಕಸಭಾ ಸದಸ್ಯನಾಗಿ? ನನ್ನ ಶಕ್ತಿ ಮೀರಿ ನನಗೆ ಸಿಕ್ಕಂಥ ಅವಕಾಶದಲ್ಲಿ ಕೆಲಸ ಮಾಡಿದ್ದೀವಿ. ಇವತ್ತು ಕುಮಾರಣ್ಣವರು ಈ ಭಾಗದಿಂದ ಲೋಕಸಭಾ ಸದಸ್ಯರಾದರೆ ಒಂದು ಭಾಳ ವರ್ಷಗಳಿಂದ ಉಳಿದಿರ್ತಕ್ಕಂಥ ಏನು ನಮ್ಮ ಕಾವೇರಿ ಇಶ್ಯೂ ಇದೆ ಅಂತಿಮವಾಗಿ ತೆರೆ ಎಳಿಸುವಂಥ ಒಂದು ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕರ್ಕೊಬಂದು ಇವತ್ತು ಅಭ್ಯರ್ಥಿ ಮಾಡಿದ್ದೀವಿ. ಈಗ ದೇವೇಗೌಡರಿಗೆ ಅಂಥ ವಯಸ್ಸಾದಂಥ ಪರಿಸ್ಥಿತಿಯಲ್ಲೂ ನಡಿಲಿಕ್ಕೆ ಕಾಲಿನ ಶಕ್ತಿ ಇಲ್ಲದೆ ಇದ್ದರು ಇವತ್ತು ಎಷ್ಟು ಮಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾರೆ ಹೌಸ್ಗಳಲ್ಲಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಾವು ಒಕ್ಕೋರ್ನಿಂದ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಬಹುತೇಕ ಮಂಡ್ಯ ಇಲ್ಲಿ ಗಂಟೆ ನಡೆದಂಥ ಲೋಕಸಭಾ ಕ್ಷೇತ್ರದ ಚುನಾವಣೆಗಳಿಗೆ ಮಿಗಿಲಾಗಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸುವಂಥ ಒಂದು ವಾತಾವರಣ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ.